ಅದ್ಭುತವಾದ ಬಹಳ ಸುಲಭವಾಗಿ ಮಾಡಿಕೊಳ್ಳುವಂಥ ಒಂದು ಜೀಗುಜ್ಜೆ ಕರಿಯನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನು ಸುಸಿಸ್ ಕಿಚನಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಜೀಗುಜ್ಜೆನ ಕಟ್ ಮಾಡ್ಕೊಳ್ಳೋಣ. ಈಗ ಮೇಲ್ಗಡೆಯಿಂದ ಈ ಥರ ಒಂದು ಲೇಯರಷ್ಟು ಇದನ್ನೆಲ್ಲ ತಗೊಳ್ಳೋಣ. ಕಟ್ ಮಾಡಿದ ತಕ್ಷಣನೇ ನೀರಿಗೆ ಸೇರಿಸ್ಕೊಳ್ಬೇಕು. ಇದನ್ನು ಕೈಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಎಲ್ಲ ಸ್ವಲ್ಪ ಸವರ್ಕೊಳ್ಬೇಕು. ಇಲ್ಲಾದರೆ ಇದರ ಅಂಟಿರುತ್ತಲ್ಲ, ಇದೆಲ್ಲ ಅಂಟ್ಕೊಳ್ಳುತ್ತೆ ಕೈಗೆ. ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡಿಕೊಳ್ಬೇಕು. ಈ ರೀತಿಯಲ್ಲಿ ನೀರಿಗೆ ಹಾಕೊಳ್ಬೇಕು. ಕಟ್ ಮಾಡಿ ಎಲ್ಲ ಹಲಸನ್ನು ಈ ಥರ ಕಟ್ ಮಾಡ್ಕೊಂಡಿದ್ದಾಗಿದೆ. ಇದು ಸ್ವಲ್ಪ ಬಲ್ತಿದೆ ನೋಡಿ, ಇಲ್ಲಿ ಬೀಜ ಕಾಣ್ತಾ ಇದೆ. ಹಾಗಾಗಿ ನಾನು ಕುಕ್ಕರಿಗೆ ಹಾಕಿ ಒಂದು ವಿಶಿಲ್ ಮಾಡ್ಕೊಳ್ತೀನಿ ನೀಟಾಗಿ ತೊಳ್ಕೊಂಡು. ಇಲ್ಲ ಅಂದರೆ ಎಳೆತ್ತಾದರೆ ಹಾಗೇ ಬಿಸಿನೀರಲ್ಲಿ ಬೇಯಿಸ್ಕೊಳ್ಬೋದು, ಬೇಗ ಬೆಂದೋಗುತ್ತೆ. ಇದು ಸ್ವಲ್ಪ ಬೀಜ ಎಲ್ಲ ಬಂದಿರೋದ್ರಿಂದ ನಾನು ಒಂದು ಕುಕ್ಕರಿಗೆ ಹಾಕ್ಕೊಳ್ತೀನಿ. ಕುಕ್ಕರಿಗೆ ಹಾಕಿ ಒಂದು ವಿಶಿಲ್ ತೊಗೊಳ್ತೀನಿ. ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಉಪ್ಪು, ಮೆಣಸು ಪುಡಿ ಹಾಗೆ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಒಂದು ವಿಶಿಲ್ ಮಾಡ್ಕೊಂಡಾದ ಮೇಲೆ ನಮ್ಮ ಜೀಗುಜ್ಜೆ ನೋಡಿ ಈ ರೀತಿಯಲ್ಲಿ ಬೆಂದಿದೆ ನೀಟಾಗಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. 2 ಚಮಚದಷ್ಟು ತೆಂಗಿನೆಣ್ಣೆ ಸೇರಿಸ್ಕೊಳ್ತೀನಿ. 1 ಚಮಚ ಉದ್ದಿನಕಾಳು, 1 ಚಮಚ ಕಡಲೆಬೇಳೆನ ಸೇರಿಸ್ಕೊಳ್ತೀನಿ. ಇದು ತುಂಬ ಚೆನ್ನಾಗಾಗುತ್ತೆ. ಚಂದ ಹುರ್ಕೊಳ್ಳೋಣ 2 ನಿಮಿಷ. ನೀವು ನಿಮ್ಮ ಊರಲ್ಲಿ ಈ ಜೀಗುಜ್ಜೆಗೆ ಏನಂತ ಕರಿತೀರಾ ನನಗೆ ಕಮೆಂಟಲ್ಲಿ ತಿಳಿಸಿ. ಸಣ್ಣ ಹಲಸು, ಜೀರಿಗೆ ಹಲಸು, ಜೀಗುಜ್ಜೆ ಎಲ್ಲ ಹೇಳ್ತಾರೆ. ಬ್ರೆಡ್ ಫ್ರೂಟ್ ಅಂತಲೂ ಕರೀತಾರೆ ಇದನ್ನು. ಸ್ವಲ್ಪ ಕೆಂಪಾಗಿ ಹುರ್ಕೊಂಡಾದ ಮೇಲೆ 2 ಚಮಚದಷ್ಟು ಧನಿಯಾಕಾಳನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಬ್ಯಾಡಗಿ ಮೆಣಸನ್ನು ಸೇರಿಸ್ಕೊಳ್ತೀನಿ. ಚಂದ ಹುರ್ಕೊಳ್ಳೋಣ. ಅರ್ಧ ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಅದನ್ನು ಕೂಡ ಚಂದ ಫ್ರೈ ಮಾಡ್ಕೊಳ್ಳೋಣ. ಹಸಿಕಾಯಿ ಕೂಡ ಹಾಕಿ ಮಾಡ್ಕೊಳ್ಬೋದು ನೀವು ಹುರಿಯದೆ, ಅದು ಕೂಡ ಚೆನ್ನಾಗಾಗುತ್ತೆ. 1 ಚಮಚದಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಫ್ರೈ ಆಗಿದೆ. ಸ್ವಲ್ಪ ಹಿಂಗು ಹಾಕೊಳ್ತಾ ಇದ್ದೀನಿ. ಹಿಂಗು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಒಂದು 1/4 ಚಮಚದಷ್ಟು ಹಾಕ್ಕೊಳ್ಳಿ. ನಾನಿವತ್ತು ಸ್ವಲ್ಪ ಜಾಸ್ತಿನೇ ಜೀಗುಜ್ಜೆ ಕಟ್ ಮಾಡಿ ಮಾಡ್ಕೊಳ್ಳುವಂಥದ್ದು. ತಣ್ಣಗಾದ್ಮೇಲೆ ನೈಸಾಗಿ ರುಬ್ಕೊಳ್ಳುವಂಥದ್ದು. ಹುರಿದಿಟ್ಕೊಂಡ ಮಸಾಲೆನೆಲ್ಲ ಹಾಕಿ ನೈಸಾಗಿ ರುಬ್ಕೊಳ್ಳೋಣ. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದೇ ನೀರಲ್ಲಿ ರುಬ್ಕೊಳ್ಳೋಣ. ಹುಣಸೆ ಹಣ್ಣು ನೀರನ್ನು ಸೇರಿಸ್ಕೊಳ್ಳೋಣ. ಸಾರಿಗೆ ಒಗ್ಗರಣೆ ಮಾಡಿಕೊಳ್ಳೋಕ್ಕೆ ಒಂದು ಪಾತ್ರೆಯಲ್ಲಿ 1 ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡು ಬಿಸಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. 1 ಚಮಚ ಸಾಸಿವೆ ಹಾಕ್ಕೊಳ್ಳೋಣ. 1 ಗಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆಯದೆ ಜಜ್ಜಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ತಿನ್ನದವರು ಸ್ಕಿಪ್ ಮಾಡ್ಬೋದು. 2 ರೆಕ್ಕೆಯಷ್ಟು ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2 ಒಣಮೆಣಸಿನಕಾಯಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ರುಬ್ಬಿಟ್ಕೊಂಡ ಮಸಾಲೆ ಸೇರಿಸ್ಕೊಂಡು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ನಾನು ಜೀಗುಜ್ಜೆ ಬೇಯಿಸ್ಕೊಳ್ಳುವಾಗನೂ ಹಾಕಿದೆ, ಬೇಕಿದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಸ್ವಲ್ಪ ಜಾರ್ ತೊಳೆದ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು. ಚಂದ ಮಿಕ್ಸ್ ಮಾಡಿಕೊಂಡು
ಒಂದು ಕುದಿ ಬಂದ ಮೇಲೆ ನಾವು ಬೇಯಿಸಿ ಇಟ್ಕೊಂಡ ಜಿಗುಜ್ಜನ್ನು ಸೇರಿಸ್ಕೊಳ್ಳೋಣ. ಮಸಾಲೆ ಈ ಹದದಲ್ಲಿ ಕುದಿಯುವಾಗ 1 ಚಮಚದಷ್ಟು ಬೆಲ್ಲ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ರುಚಿ ಕೊಡುತ್ತೆ ಇದು. ಒಂದ್ಸಲ ನೀವು ಟ್ರೈ ಮಾಡಿ ಇದೇ ಮೆಥಡಲ್ಲಿ. ಮಸಾಲೆ ಈ ಹದದಲ್ಲಿ ಕುದಿಯುವಾಗ ಬೇಯಿಸಿ ಇಟ್ಕೊಂಡ ಜಿಗುಜ್ಜನ್ನು ಸೇರಿಸ್ಕೊಳ್ಳೋಣ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇಷ್ಟು ಬೀಜ ಇರುವ ಜಿಗುಜ್ಜೆ. ನಾನು ಯಾವಾಗಲೂ ಜಿಗುಜ್ಜೆಗೆ ಹಸಿ ಬೀನ್ಸ್ ಕಾಳು ಹಾಕಿ ಮಾಡ್ಕೊಳ್ತಿದ್ದೆ. ಬೀನ್ಸ್ ಕಾಳನ್ನು ಬೇಯಿಸಿ ಆಮೇಲೆ ಇದಕ್ಕೆ ಸೇರಿಸ್ಕೊಳ್ಳುವಂಥದ್ದು. ಅದು ತುಂಬ ಚೆನ್ನಾಗಾಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಇವತ್ತು ಕೂಡ ಹಾಕಿ ಮಾಡ್ತಿದ್ದೆ. ಇದರಲ್ಲಿ ಬೀಜ ಜಾಸ್ತಿ ಇರೋದ್ರಿಂದ ಹಸಿ ಕಾಳು ಬೇಡ ಅನಿಸ್ತು. ಚಂದ ಒಂದು ಕುದಿ ಬಂದರೆ ಸಾಕು. ಉಪ್ಪು ಖಾರ ಬೇಕಿದ್ರೆ ಇವಾಗ ಹಾಕ್ಕೊಳ್ಳಿ. ಫೈನಲ್ ಆಗಿ ನಮ್ಮ ಜಿಗುಜ್ಜೆ ಕರಿ ಈ ರೀತಿಯಲ್ಲಿ ರೆಡಿಯಾಗಿದೆ. ನೀವು ಕಮೆಂಟಲ್ಲಿ ತಿಳಿಸಿ, ನಿಮ್ಮ ಮನೆಯಲ್ಲಿ ಯಾವ ಥರದ ಜಿಗುಜ್ಜೆಯನ್ನು ಯೂಸ್ ಮಾಡಿದಿರಾ, ಈ ಥರ ಬೀಜ ಇರುತ್ತಾ ಇಲ್ವಾ ಅಂತ. ನಾನು ಇದು ಫಸ್ಟ್ ಟೈಮ್ ಯೂಸ್ ಮಾಡಿರುವಂಥದ್ದು. ಈಗ ಸರ್ವ್ ಮಾಡ್ಕೊಳ್ಳೋಣ. ರೊಟ್ಟಿ ಜೊತೆ ಇದು ತುಂಬ ಸೂಪರ್ ಆಗಿರುತ್ತೆ. ಹಾಗೆ ಚಪಾತಿಗೂ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್. ತುಂಬ ಸೂಪರ್ ಆದ, ತುಂಬ ಈಸಿಯಾಗಿ ಮಾಡಿಕೊಳ್ಳುವಂಥ ಒಂದು ಜಿಗುಜ್ಜೆ ಕರಿ ಈ ರೀತಿಯಲ್ಲಿ ರೆಡಿಯಾಗಿದೆ. ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಹಾಗೆ ಈ ಒಂದು ಜಿಗುಜ್ಜೆಗೆ ನಿಮ್ಮ ಊರಲ್ಲಿ ನೀವು ಏನಂತ ಕರಿತೀರಾ ನನಗೆ ಕಮೆಂಟಲ್ಲಿ ತಿಳಿಸಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.